ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶ ಪಾಕಿಸ್ತಾನವನ್ನು ಸಾಧ್ಯವಾದಷ್ಟು ಹತ್ತಿರ ತಗೊಳ್ಳೋದಕ್ಕೆ, ತನ್ನ ಸೇನೆಗೆ ಪಾಕಿಸ್ತಾನಿ ಸೇನೆಯಿಂದ ತರಬೇತಿ ಕೊಡಿಸೋದಕ್ಕೆ ಯೋಜನೆಗಳನ್ನು ಹಾಕ್ಕೊಳ್ತಾ ಇರೋ ಹೊತ್ತಲ್ಲೇ ಪಾಕಿಸ್ತಾನದಲ್ಲಿ ಪದೇ ಪದೇ ಆಗೋ ಹಾಗೆ ಬಾಂಗ್ಲಾದೇಶದ ಸೇನೆಯಲ್ಲಿ ಕೂಡ ಬಂಡಾಯ ಉಂಟಾಗುವ ಸಾಧ್ಯತೆಗಳು, ಸೂಚನೆಗಳು ಕಂಡು ಬರ್ತಾ ಇವೆ. ಸದ್ಯಕ್ಕೆ ಬಾಂಗ್ಲಾದೇಶದ ಸೇನೆಯಲ್ಲಿ 3 ಗುಂಪುಗಳು ಶುರುವಾಗ್ತಾ ಇವೆ. ಅವುಗಳ ನಡುವೆ ಅಧಿಕಾರಕ್ಕಾಗಿ ಸಣ್ಣ ಕಾದಾಟ ಶುರುವಾಗ್ತಾ ಇದೆ. ಅದೇನಾದರೂ ಉದ್ಧೃತಗೊಂಡ್ರೆ ಬಾಂಗ್ಲಾದೇಶದ ಸೇನೆ ಬಂಡೇಳುತ್ತೆ ಮತ್ತು ಯೂನಸ್ ಮತ್ತಾತನ ಬೆಂಬಲಿಗರ ಪರಿಸ್ಥಿತಿ ಚಿಂತಾಜನಕಗೊಳ್ಳುವ ಸಾಧ್ಯತೆಗಳಿವೆ ಅನ್ನೋ ಸುದ್ದಿಗಳು ಹೊರಬೀಳ್ತಾ ಇವೆ. ಹಾಗಾದ್ರೆ ಬಾಂಗ್ಲಾ ಸೇನೆಯಲ್ಲಿ ಏನಾಗ್ತಾ ಇದೆ? ಯಾವುವು ಈ 3 ಬಣಗಳು? ಸೇನೆ ಬಂಡೇಳುವುದು ಅಂದ್ರೆ ಏನು? ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ಬಾಂಗ್ಲಾದ ಪರಿಸ್ಥಿತಿ ಹೇಗಿರಬಹುದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿ ಪ್ರತಿಭಟನೆಗಳ ಹೆಸರಲ್ಲಿ ಅಲ್ಲಿನ ವಿರೋಧ ಪಕ್ಷಗಳು ಹಾಗೂ ಒಂದಷ್ಟು ಮೂಲಭೂತವಾದಿ ಸಂಘಟನೆಗಳು, ಭಯೋತ್ಪಾದಕ ಸಂಘಟನೆಗಳು ಬೇದಿಗಿಳಿದು ವಿಧ್ವಂಸವನ್ನ ಸೃಷ್ಟಿ ಮಾಡ್ತಾ ಹೋದ್ವಲ್ಲ, ಆಗ ಅವರನ್ನ ನಿಯಂತ್ರಿಸುವುದರಲ್ಲಿ ಅಲ್ಲಿನ ಪೊಲೀಸರು ಸಂಪೂರ್ಣವಾಗಿ ವಿಫಲರಾದರು. ಅಂಥ ಪರಿಸ್ಥಿತಿಯಲ್ಲಿ ದೇಶದ ಕಾನೂನು ಸುವ್ಯವಸ್ಥೆಯನ್ನು ಕೈಗೆತ್ತಿಕೊಂಡಿದ್ದು ಅಲ್ಲಿನ ಸೇನೆ. ಆ ನಂತರ ಅಂದ್ರೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ದೇಶ ಬಿಟ್ಟು ಭಾರತಕ್ಕೆ ಓಡಿ ಬಂದ ನಂತರ ಕೂಡ ಅಲ್ಲಿನ ಪರಿಸ್ಥಿತಿಯನ್ನ ಸುಧಾರಿಸಿದ್ದು ಬಾಂಗ್ಲಾದೇಶದ ಸೇನೆನೆ. ಇಂಥ ಸೇನೆಯಲ್ಲಿ ಈಗ 3 ಬಣಗಳು ಹುಟ್ಟುಕೊಂಡಿವೆ. ಒಂದು ಸೇನಾ ಮುಖ್ಯಸ್ಥ ವಕಾರುಜ್ಜಮಾನ್ ಅವರ ತಟಸ್ಥ ಬಣ, ಎರಡನೇದು ಮೊಹಮ್ಮದ್ ಶಾಹೀನ್ ಉಲ್ ಹಕ್ ಅವರ ಬಣ. ಈ ಶಾಹೀನ್ ಉಲ್ ಹಕ್ ಜೊತೆ ಅಲ್ಲಿನ 9th ಡಿವಿಷನ್ ಮುಖ್ಯಸ್ಥ ಮೊಹಮ್ಮದ್ ಮೊಯಿನ್ ಖಾನ್ ಕೂಡ ಇದ್ದಾರೆ. ಹಾಗೆ ಮೂರನೆಯದ್ದು ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಫೈಜುರ್ ರೆಹಮಾನ್ ಬಣ. ಇಲ್ಲಿ ಸೇನಾ ಮುಖ್ಯಸ್ಥ ವಕಾರುಜ್ಜಮಾನ್ ಇದಾರೆ ನೋಡಿ. ಈತ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಅವರ ಹತ್ತಿರದ ಸಂಬಂಧಿ. ಹಸೀನಾ ಅವರ ಚಿಕ್ಕಪ್ಪನ ಮಗಳ ಗಂಡ ಈ ವಕಾರುಜ್ಜಮಾನ್. ಹೀಗಾಗಿನೇ ಹಸೀನಾ ಬಾಂಗ್ಲಾದಲ್ಲಿ ಗಲಭೆಗಳು ತೀವ್ರಗೊಳ್ಳೋದಕ್ಕೆ 1 ತಿಂಗಳ ಮೊದಲು ಈ ವಕಾರುಜ್ಜಮಾನ್ ಅವರನ್ನ ಸೇನಾ ಮುಖ್ಯಸ್ಥನ ಹುದ್ದೆಗೆ ಕೂಡಿಸಿದ್ರು. ಆದ್ರೆ ಆ ಗಲಭೆಗಳನ್ನ ನಿಯಂತ್ರಿಸುವುದರಲ್ಲಿ ವಕಾರ್ ವಿಫಲರಾದ್ರು. ತಮ್ಮನ್ನ ಸೇನಾ ಮುಖ್ಯಸ್ಥನ ಹುದ್ದೆಗೆ ಕೂಡಿಸಿದ್ದ ಹಸೀನಾಗೆ ಅವರು ಮಾಡಿದ ಏಕೈಕ ಉಪಕಾರ ಅಂದ್ರೆ ಆಕೆಯನ್ನ ಸೇಫ್ ಆಗಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ಕಳುಹಿಸಿಕೊಟ್ಟಿದ್ದು ಮಾತ್ರ. ಈ ವಕಾರುಜ್ಜಮಾನ್ ತಟಸ್ಥ ಬಣದಲ್ಲಿದ್ದಾರೆ. ಆತನಿಗೆ ತಾನು ಸೇನಾ ಮುಖ್ಯಸ್ಥನಾಗಿ ಮುಂದುವರೆದ್ರೆ ಸಾಕು ಅನ್ನೋದಷ್ಟೇ ಮನಸ್ಸಲ್ಲಿದ್ದ ಹಾಗಿದೆ. 2 ವರ್ಷ ಸರ್ವಿಸ್ ಇದೆ, ಅದನ್ನು ಪೂರ್ಣಗೊಳಿಸಿದ್ರೆ ಸಾಕು, ಆ ನಂತರ ಉಳಿದದ್ದನ್ನ ನೋಡಿಕೊಳ್ಳೋದು ಅನ್ನೋ ಮನಸ್ಥಿತಿಯಲ್ಲಿ ವಕಾರ್ ಇದ್ದಾರೆ. ಹೀಗಾಗಿನೇ ಆತ ನೇರವಾಗಿ ಯೂನಸ್ ವಿರೋಧವನ್ನು ಕಟ್ಕೋತಾ ಇಲ್ಲ. ಅಮೆರಿಕಾದ ಬಾಸುಗಳು ಹೇಳೋ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಭಾರತದ ಜೊತೆಯಲ್ಲಿನ ಸಂಬಂಧಗಳನ್ನ ಉತ್ತಮವಾಗಿಟ್ಕೋಬೇಕು ಅಂತ ಸಂದರ್ಶನಗಳಲ್ಲಿ ಹೇಳ್ತಾರೆ. ಬಿಜಿಬಿ ಅಂದ್ರೆ ಬಾರ್ಡರ್ ಗಾರ್ಡ್ ಬಾಂಗ್ಲಾ ಭಾರತದ ಗಡಿಯಲ್ಲಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಅದನ್ನ ನಿಯಂತ್ರಿಸೋದಕ್ಕೆ ಕೂಡ ಈತನಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಯೂನಸ್ ಸರ್ಕಾರದಲ್ಲಿ ಮೂಲಭೂತವಾದಿಗಳಿದ್ದಾರೆ ನೋಡಿ, ಅವರನ್ನ ಬೆಂಬಲಿಸುವ, ಅವರ ಮಾತು ಕೇಳುವ, ಅವರನ್ನ ಓಲೈಸುವ ಬಣ ಕೂಡ ಸೇನೆಯಲ್ಲಿದೆ. ಹೀಗಾಗಿನೇ ವಕಾರುಜ್ಜಮಾನ್ ಸೇನಾ ಮುಖ್ಯಸ್ಥನಾಗಿದ್ರು ಕೂಡ ಆತ ತುಂಬಾ ವಿಷಯಗಳಲ್ಲಿ ರಬ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಇನ್ನು ಎರಡನೆಯ ಬಣ ಮೂಲಭೂತವಾದಿಗಳನ್ನು ಬೆಂಬಲಿಸುವ ಬಣ, ಅಂದ್ರೆ ಶೇಖ್ ಹಸೀನಾ ವಿರುದ್ಧ ಕೆಲಸ ಮಾಡಿದ ಮತ್ತು ಮಾಡ್ತಾ ಇದ್ದ ಬಣ. ಗೆಳೆಯರೆ, ಒಂದು ದೇಶದಲ್ಲಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಸುಮ್ಮನೆ ಆಗೋದಿಲ್ಲ. ಅದರ ಹಿಂದೆ ವಿದೇಶಗಳ ಕೈವಾಡ ಇದ್ದೇ ಇರುತ್ತೆ. ಯಾವುದೋ ಶಕ್ತಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹಣ ಪಂಪ್ ಮಾಡದೇ ಇದ್ರೆ ಬೃಹತ್ ಪ್ರತಿಭಟನೆಗಳು, ಲಕ್ಷಾಂತರ ಮಂದಿ ಒಂದೇ ಬಾರಿಗೆ ರಸ್ತೆಗಿಳಿಯೋದು, ಸೋಷಿಯಲ್ ಮೀಡಿಯಾಗಳು ಏಕಮುಖವಾಗಿ ಆಕ್ಟಿವ್ ಆಗಿ ಹೋಗೋದು, ಇದೆಲ್ಲ ಸಾಧ್ಯ ಆಗೋದಿಲ್ಲ. ಅಂಥ ಸಂಚು ನಡೀತಿದೆ ಅನ್ನುವಾಗ ಅದು ಮೊದಲು ಗೊತ್ತಾಗೋದು ದೇಶದ ಬೇಹುಗಾರಿಕಾ ಇಲಾಖೆಗೆ. ಇನ್ನು ಗಲಭೆಗಳು ಶುರುವಾದ ನಂತರ ಅದನ್ನ ದಮನ ಮಾಡೋದಕ್ಕೆ ಏನು ಮಾಡಬೇಕು ಅದೆಲ್ಲವನ್ನ ಭದ್ರತಾ ಪಡೆಗಳು ಮಾಡ್ತಾ ಹೋಗುತ್ತವೆ. ಪೊಲೀಸರ ಕೈಯಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಅಲ್ಲಿ ಸೇನೆ ಕಾರ್ಯರಂಗಕ್ಕಿಳಿಯುತ್ತೆ. ಸೇನೆ ಹೇಗೆ ಅಂದ್ರೆ ಅವರು ತಮ್ಮ ಮೇಲಧಿಕಾರಿಗಳ ಆದೇಶ ಏನು ಬರುತ್ತೆ ಅದನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ಅಲ್ಲಿ ಸೆಂಟಿಮೆಂಟ್ಗೆ ಅವಕಾಶ ಇರೋದಿಲ್ಲ. ಪರಿಸ್ಥಿತಿ ಸರಿ ಹೋಗಬೇಕು ಅನ್ನೋದಷ್ಟೇ ಇರುತ್ತೆ. ಆದ್ರೆ ಬಾಂಗ್ಲಾದೇಶದ ಸೇನೆ ಹಾಗೆ ಮಾಡಲಿಲ್ಲ. ಅವರು ಸೇನಾಧಿಕಾರಿಗಳ ಮಾತುಗಳನ್ನ ಕೇಳೋದು ಬಿಟ್ಟುಬಿಟ್ರು. ಸೇನಾಧಿಕಾರಿಗಳು ಕೂಡ ಸೇನಾ ಮುಖ್ಯಸ್ಥನ ಮಾತುಗಳನ್ನು ಧಿಕ್ಕರಿಸಿದ್ರು. ಕಡೆಗೆ ವಕಾರುಜ್ಜಮಾನ್ ಹಸೀನಾಗ್ ಹೇಳಿದ್ದು ಕೂಡ ಇದನ್ನೇ, ನಮ್ಮ ಸೇನೆಯ ಅಧಿಕಾರಿಗಳು ನಮ್ಮ ಮಾತುಗಳನ್ನು ಕೇಳ್ತಾ ಇಲ್ಲ, ಹೀಗಾಗಿ ಗಲಭೆಗ್ರಸ್ತರನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ನೀವು ತಕ್ಷಣ ದೇಶ ಬಿಟ್ಟು ಹೊರಟು ಬಿಡಿ ಅನ್ನೋ ಮಾತನ್ನ. ಅವತ್ತು ಹಾಗೆ ಸೇನಾ ಮುಖ್ಯಸ್ಥನ ಮಾತುಗಳನ್ನು ಕೂಡ ಕೇಳದ ಹಾಗೆ ಸೇನೆಯನ್ನ ಸಿದ್ಧಗೊಳಿಸಿದ್ದು ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಫೈಜುರ್ ರೆಹಮಾನ್. ಈ ಫೈಜುರ್ ರೆಹಮಾನ್ ಆರ್ಮಿ ಇಂಟೆಲಿಜೆನ್ಸ್ ವಿಭಾಗದಲ್ಲಿದ್ದವನು. ಈತ ಬಾಂಗ್ಲಾದೇಶದ ಮೂಲಭೂತವಾದಿ ಸಂಘಟನೆಯ ಜೊತೆ ನಿಕಟ
ಸಂಪರ್ಕವನ್ನು ಇಟ್ಟುಕೊಂಡಿದ್ದಾನೆ. ಅದರಲ್ಲೂ ಯುನಸ್ ಸರ್ಕಾರದ ಪ್ರಮುಖ ಸಲಹೆಗಾರ ಮತ್ತು ಬಾಂಗ್ಲಾದೇಶದ ವಿದ್ಯಾರ್ಥಿ ಪ್ರತಿಭಟನೆಗಳ ನಾಯಕ ಮೆಹಫೂಜ್ ಆಲಂ ಜೊತೆ ಈ ಫಯಾಜುರ್ ರೆಹಮಾನ್ಗೆ ನಿಕಟ ಸಂಪರ್ಕಗಳಿವೆ. ಹಾಗೆ ಹಿಜಬ್ ಉತ್ ತಾಹಿರ್ ಅನ್ನೋ ಮೂಲಭೂತವಾದಿ ಸಂಘಟನೆಯ ಜೊತೆ ಕೂಡ ಈ ಫಯಾಜುರ್ ರೆಹಮಾನ್ಗೆ ಸಂಪರ್ಕಗಳಿವೆ. ಈ ಹಿಜಬ್ ಉತ್ ತಾಹಿರ್ ಅನ್ನೋದು ಇಸ್ಲಾಮಿಕ್ ಮೂಲಭೂತವಾದಿ ಸಂಘಟನೆ. ಇಸ್ಲಾಮನ್ನ ಇಡೀ ಜಗತ್ತಿಗೆ ಹರಡಬೇಕು, ಎಲ್ಲ ಕಡೆಯಲ್ಲೂ ಶರಿಯಾ ಕಾನೂನೇ ಇರಬೇಕು, ಜಗತ್ತಲ್ಲಿ ಇಸ್ಲಾಂ ಬಿಟ್ಟು ಬೇರೆ ಯಾವುದೂ ಇರಬಾರದು ಅಂತ ಬಯಸುವ ಅತಿ ಮೂಲಭೂತವಾದಿಗಳನ್ನು ಸೃಷ್ಟಿ ಮಾಡುವ ಸಂಘಟನೆ ಇದು. ಇದರ ನಾಯಕರ ಪೈಕಿ ಮೆಹಫೂಜ್ ಆಲಂ ಕೂಡ ಒಬ್ಬ. ಹಾಗೆ ಯುನಸ್ಗೆ ಕೂಡ ಈ ಹಿಜಬ್ ಉತ್ ತಾಹಿರ್ ಜೊತೆ ನಿಕಟ ಸಂಪರ್ಕಗಳಿವೆ. ಜೊತೆಗೆ ಯುನಸ್ ಸರ್ಕಾರದಲ್ಲಿ ಜಮಾತೆ ಇಸ್ಲಾಮಿಗಳಿದ್ದಾರೆ ನೋಡಿ, ಅವರ ಜೊತೆ ಕೂಡ ಲೆಫ್ಟಿನೆಂಟ್ ಜನರಲ್ ಫಯಾಜ್ ಉರ್ ರೆಹಮಾನ್ ಸ್ನೇಹವನ್ನು ಹೊಂದಿದ್ದಾರೆ. ಈ ರೆಹಮಾನ್ ಹೇಗೆ ಅಂದ್ರೆ, ಈತ ಹಸೀನಾ ಪದಚ್ಯುತಿಗಾಗಿ ನಡೆದ ಗಲಭೆಗಳು, ಹೋರಾಟಗಳು ಏನಿದ್ವು ಅದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಹಾಗೆ ಇತ್ತೀಚೆಗೆ ಸೇನಾ ಮುಖ್ಯಸ್ಥ ವಕಾರುಜ್ಜಮಾನ್ ಅಮೆರಿಕಾಗೆ ಹೋಗಿದ್ದ ಸಂದರ್ಭದಲ್ಲಿ ಬಾಂಗ್ಲಾದ ಅಧ್ಯಕ್ಷ ಮೊಹಮ್ಮದ್ ಶಹಾಬುದ್ದೀನ್ ಪದಚ್ಯುತಿಗೊಂದು ಸಂಚು ನಡೀತು. ಆತನ ರಾಜೀನಾಮೆಗಾಗಿ ಅಲ್ಲಿ ಪ್ರತಿಭಟನಾಕಾರರು ಅಧ್ಯಕ್ಷರ ನಿವಾಸದ ಮೇಲೆ ದಾಳಿಗೆ ಮುಂದಾದರು. ಇದರ ಹಿಂದಿದ್ದವನು ಕೂಡ ಇದೇ ಲೆಫ್ಟಿನೆಂಟ್ ಜನರಲ್ ಫಯಾಜುರ್ ರೆಹಮಾನ್ ಅಂತ ಹೇಳ್ತಾರೆ. ಹಾಗೆ ನಾಳೆ ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೆದು ಅಥವಾ ಅಲ್ಲಿನ ಮುಖ್ಯ ಸಲಹೆಗಾರ ಯುನಸ್ ಬಾಂಗ್ಲಾದೇಶದಿಂದ ಹೊರಗೆ ಹೋಗೋ ಸಂದರ್ಭ ಬಂದ್ರೆ ಬಾಂಗ್ಲಾ ಸೇನೆಯ ಮುಖ್ಯಸ್ಥನಾಗಿ ಅಧಿಕಾರವನ್ನು ವಹಿಸಿಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಈ ಫೈಜ್ ಮಾಡ್ತಾ ಇರೋದಾಗಿ ಹೇಳಲಾಗುತ್ತೆ. ಅಕಸ್ಮಾತ್ ಈ ಸ್ಪರ್ಧೆಯಲ್ಲಿ ಫೈಜ್ ಮೇಲುಗೈ ಸಾಧಿಸಿ ಸೇನೆಯ ಸರ್ವೋಚ್ಚ ನಾಯಕನಾಗಿ ಅಧಿಕಾರವನ್ನು ವಹಿಸಿಕೊಂಡ್ರೆ ಬಾಂಗ್ಲಾದೇಶ ಸೇನೆಯ ಆಡಳಿತಕ್ಕೆ ಜಾರಿ ಹೋಗುತ್ತೆ ಮತ್ತು ಅದು ಮೂಲಭೂತವಾದಿಗಳ ಕೈಗೆ ಸಿಕ್ಕಂತಾಗತ್ತೆ. ಆದರೆ ಹಾಗಾಗಬಾರದು ಅಂತ ಪ್ರಯತ್ನ ಪಡ್ತಾ ಇರೋ ಇನ್ನೂ ಒಂದು ಬಣ ಕೂಡ ಅಲ್ಲಿದೆ. ಅದು ಹಸೀನಾ ಪದಚ್ಯುತಿಯ ದಿನದಿಂದ ಕೂಡ ಅಸಮಾಧಾನವನ್ನ ಎದೆಯಲ್ಲಿಟ್ಟುಕೊಂಡು ಕೂತಿದೆ. ಆ ಬಣವನ್ನ ಅವಾಮಿ ಲೀಗ್ ಬೆಂಬಲಿತ ಸೇನಾ ಬಣ ಅಂತ ಗುರುತಿಸ್ತಾರೆ. ಅದರ ಮುಖ್ಯಸ್ಥನಾಗಿ ಕಾಣಿಸೋದು ಲೆಫ್ಟಿನೆಂಟ್ ಜನರಲ್ ಶಾಹಿನ್ ಉಲ್ ಹಕ್. ಈ ಶಾಹಿನ್ ಉಲ್ ಹಕ್ ಸದ್ಯಕ್ಕೆ ಢಾಕಾದ ನ್ಯಾಷನಲ್ ಡಿಫೆನ್ಸ್ ಕಾಲೇಜಿನ ಕಮಾಂಡೆಂಟ್ ಆಗಿದ್ದಾರೆ. ಈ ಹಿಂದೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಕೂಡ ಆಗಿದ್ರು. ಇದ್ದುದರಲ್ಲಿ ಸ್ವಲ್ಪ ಸೆಕ್ಯುಲರ್ ಮನಸ್ಥಿತಿಯ ನಾಯಕ. ಬಾಂಗ್ಲಾದೇಶ ತೀರಾ ಮೂಲಭೂತವಾದಿಗಳ ಕೈ ಸೇರೋದನ್ನ ಇಷ್ಟಪಡದ ಈ ಶಾಹಿನ್ ಉಲ್ ಹಕ್ ಈ ಹಿಂದೆ ಕೂಡ ಹಸೀನಾ ಅವರಿಗೆ ಆಪ್ತರಾಗಿ ಗುರುತಿಸಿಕೊಂಡಿದ್ರು. ಆ ಆಪ್ತತೆಯ ಕಾರಣದಿಂದಲೇ ಈತನನ್ನ ಡಿಫೆನ್ಸ್ ಕಾಲೇಜ್ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಡಿಫೆನ್ಸ್ ಕಾಲೇಜ್ನ ಮುಖ್ಯಸ್ಥ ಅಂದ್ರೆ ಅದು ಸೇನೆಯಲ್ಲಿ ಅತ್ಯಂತ ಪ್ರಭಾವಿ ಹುದ್ದೆ. ಯಾಕೆಂದ್ರೆ ಹೊಸದಾಗಿ ತಯಾರಾಗುವ ಯಂಗ್ ಆಫೀಸರ್ಸ್ ಇರ್ತಾರೆ ನೋಡಿ, ಅವರಿಗೆ ಈ ಡಿಫೆನ್ಸ್ ಕಾಲೇಜ್ ಕಮಾಂಡೆಂಟ್ ಅಂದ್ರೆ ಒಂದು ರೋಲ್ ಮಾಡೆಲ್ ತರ ಇರುತ್ತೆ. ಹಾಗೆ ತುಂಬಾ ಇನ್ಫ್ಲೂಯೆನ್ಷಿಯಲ್ ಅನ್ನಿಸ್ಕೊಳ್ಳೋ ಈ ಸ್ಥಾನಕ್ಕೆ ಜವಾಬ್ದಾರಿಯುತ ಅಧಿಕಾರಿಗಳನ್ನೇ ನೇಮಕ ಮಾಡಲಾಗುತ್ತೆ. ಇಲ್ಲಿ ಶಾಹಿನ್ ಉಲ್ ಹಕ್ ಆ ಸ್ಥಾನದಲ್ಲಿದ್ದಾರೆ. ಈಗಲೂ ಕೂಡ ಅವಾಮಿ ಲೀಗ್ ಅನ್ನ ಬೆಂಬಲಿಸುವ ಸೇನಾಧಿಕಾರಿಗಳೇನಿದ್ದಾರೆ ಅವರ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಅವರ ಜೊತೆ ಬಾಂಗ್ಲಾದೇಶದ ಅತ್ಯಂತ ಪವರ್ಫುಲ್ ಅಂತ ಭಾವಿಸಲಾಗುವ 9th ಡಿವಿಷನ್ ಏನಿದೆ ಅದರ ಮುಖ್ಯಸ್ಥ ಮೇಜರ್ ಜನರಲ್ ಮೊಹಮ್ಮದ್ ಮೊಯಿನ್ ಖಾನ್ ಕೂಡ ಇದ್ದಾರೆ. ಈ ಮೊಹಮ್ಮದ್ ಮೊಯಿನ್ ಖಾನ್ ಹಸೀನಾ ಅವರ ನಿಷ್ಠಾವಂತ ಸೇನಾಧಿಕಾರಿಯಾಗಿ ಗುರುತಿಸಿಕೊಂಡಿದ್ದವರು. ಹೀಗಾಗಿನೇ ಅವರಿಗೆ ಢಾಕಾದಲ್ಲಿ ಕೇಂದ್ರ ಸ್ಥಾನವನ್ನು ಹೊಂದಿರುವ 9th ಡಿವಿಷನ್ ಮುಖ್ಯಸ್ಥನ ಹುದ್ದೆ ಸಿಕ್ಕಿತ್ತು. ಸಾಮಾನ್ಯವಾಗಿ ಬಾಂಗ್ಲಾ ಸೇನೆಯಲ್ಲಿ ಬಂಡಾಯ ಅಂತ ಆದ್ರೆ, ಅದರಲ್ಲೂ ಢಾಕಾದಲ್ಲಿನ ಸೇನಾಪಡೆ ಬಂಡೆದ್ರೆ ಅಧಿಕಾರದಲ್ಲಿರೋ ಪ್ರಧಾನಿಯ ಹತ್ಯೆ ಕೂಡ ನಡೆದು ಹೋಗೋ ಸಾಧ್ಯತೆ ಇರುತ್ತೆ. ಈ ಹಿಂದೆ ಶೇಖ್ ಹಸೀನಾ ಅವರ ತಂದೆ ಮುಜಿಬುರ್ ರೆಹಮಾನ್ ಹಾಗೂ ಅವರ ಇಡೀ ಕುಟುಂಬ ಹತ್ಯೆಗೀಡಾಗಿದ್ದು ಸೇನಾ ಬಂಡಾಯದ ಕಾರಣಕ್ಕೇನೆ. ಹೀಗಾಗಿ ಹಸೀನಾ ತಮ್ಮ ನಿಷ್ಠಾವಂತ ಅಧಿಕಾರಿಯನ್ನ ಢಾಕಾದಲ್ಲಿ ನಿಯೋಜನೆ ಮಾಡಿಕೊಂಡಿದ್ರು. ಆತ ಕೂಡ ಈಗ ಸೇನೆಯಲ್ಲಿ ಹಸೀನಾ ಅವರನ್ನ ಮತ್ತು ಅವಾಮಿ ಲೀಗನ್ನ ಬೆಂಬಲಿಸುವ ಅಧಿಕಾರಿಗಳು, ಸೈನಿಕರು ಏನಿದ್ದಾರೆ ಅವರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಇಲ್ಲಿ ಶಾಹಿನ್ ಉಲ್ ಹಕ್ ಬಂಡಿದ್ರೆ ಅವರ ಪರ ಸಾಕಷ್ಟು ಜೂನಿಯರ್ ಅಧಿಕಾರಿಗಳು ನಿಂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗೇನಾದ್ರೂ ಆದ್ರೆ ಶಾಹಿನ್ ಉಲ್ ಹಕ್ ಸೇನೆಯ ಅಧಿಕಾರವನ್ನ ತಮ್ಮ ಕೈಗೆ ತಗೊಂಡ್ರೆ ಬಾಂಗ್ಲಾದೇಶದಲ್ಲಿ ಯುನಸ್ ಮತ್ತು ಅವರ ಬೆಂಬಲಿಗರ ಪರಿಸ್ಥಿತಿ ಚಿಂತಾಜನಕ ಆಗುತ್ತೆ. ಅಲ್ಲಿ ವಿದ್ಯಾರ್ಥಿ ನಾಯಕರ ಹೆಸರಲ್ಲಿ ಚಲಾವಣೆ ಆಗ್ತಾ ಇರುವ ಉಗ್ರರು, ಮೂಲಭೂತವಾದಿಗಳೇನಿದ್ದಾರೆ ಅವರನ್ನ ಸೇನೆ ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕತ್ತೆ. ಅಲ್ಲಿ ಅಂಥದ್ದೊಂದು ಅವಕಾಶಕ್ಕೆ ಶಾಹಿನ್ ಉಲ್ ಹಕ್ ಕಾಯ್ತಾ ಇದ್ದಾರೆ. ಈ ಎರಡೂ ಬಣಗಳ ಸಂಘರ್ಷ ಹಾಗೂ ಪೈಪೋಟಿ ತಲೆನೋವು ತರ್ತಾ ಇರೋದು ಸೇನಾ ಮುಖ್ಯಸ್ಥ ವಕಾರುಜ್ಜಮಾನ್ ಅವರಿಗೆ. ಹೀಗಾಗಿನೇ ವಕಾರುಜ್ಜಮಾನ್ ಬೇಗ ಬಾಂಗ್ಲಾದೇಶದಲ್ಲಿ ಚುನಾವಣೆಗಳನ್ನು ನಡೆಸಿ ಅಂತ ಯುನಸ್ ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋ ಪ್ರಯತ್ನವನ್ನ ಮಾಡ್ತಾ ಇರೋದು. ತಕ್ಷಣಕ್ಕೆ ಚುನಾವಣೆಗಳು ನಡೆದ್ರೆ ಅಲ್ಲಿ BNP ಆರಿಸಿ ಬರೋ ಸಾಧ್ಯತೆಗಳಿರುತ್ತವೆ. ಹಾಗೇನಾದ್ರೂ ಆದ್ರೆ ಬಾಂಗ್ಲಾದಲ್ಲಿ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗಬಹುದು. ಚುನಾವಣೆಗಳು ಪಾರದರ್ಶಕವಾಗಿ ನಡೆದ್ರೆ ಹಸೀನಾ ಪಕ್ಷಕ್ಕೆ ಕೂಡ ಸ್ಪರ್ಧೆ ಮಾಡೋದಕ್ಕೆ ಒಂದಷ್ಟು ಅವಕಾಶ ಸಿಕ್ಕರೆ ಒಂದಷ್ಟು ಸ್ಥಾನಗಳನ್ನ ಅವರೂ ಗೆಲ್ಲೋದಕ್ಕೆ ಅವಕಾಶ ಇರುತ್ತೆ. ಇದೆಲ್ಲ ಸಾಧ್ಯ ಆದ್ರೆ ಅಲ್ಲಿ ರಾಜಕೀಯ
ದಮನಗಳು ನಿಂತು ಹೋಗುತ್ತವೆ. ಅಷ್ಟಾದ್ರೆ ಸೇನೆ ಕೂಡ ರಾಜಕೀಯದಿಂದ ದೂರ ಉಳಿಬಹುದು ಅನ್ನೋದು ವಕಾರ್ ಉಜ್ಜಮಾನ್ ಯೋಚನೆ. ಆದ್ರೆ ಚುನಾವಣೆಗಳನ್ನ ಮಾಡೋದಕ್ಕೆ ಯೂನಸ್ ಸದ್ಯಕ್ಕೆ ರೆಡಿ ಇಲ್ಲ. ಆತ ಇನ್ನೂ 1 ವರ್ಷ ಅಧಿಕಾರವನ್ನ ತನ್ನ ಕೈಯಲ್ಲಿ ಇಟ್ಕೋಬೇಕು ಅಂತ ಬಯಸ್ತಾ ಇರೋದು ಈಗ ಬಾಂಗ್ಲಾದ ಸೇನಾ ಮುಖ್ಯಸ್ಥನ ತಲೆನೋವಿಗೆ ಕಾರಣ ಆಗ್ತಾ ಇದೆ. ಇನ್ನು ಬಾಂಗ್ಲಾ ಸೇನೆಗೆ ಬಂಡಾಯ ಅನ್ನೋದು ಕೂಡ ಹೊಸ್ತಲ್ಲ. ಈ ಹಿಂದೆ 1970ರ ನಂತರ 10 ವರ್ಷಗಳಲ್ಲಿ 20 ಬಾರಿ ಸೇನೆ ಬಂಡಾಯ ಮತ್ತು ಪ್ರತಿಬಂಡಾಯಗಳನ್ನ ಕಂಡಿದೆ. ಹೀಗಾಗಿ ಅದೇ ಇತಿಹಾಸ ಮತ್ತೀಗ ಪುನರಾವರ್ತನೆಯಾಗುವ ಸಾಧ್ಯತೆಗಳನ್ನ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇದು ಗೆಳೆಯರೆ ಬಾಂಗ್ಲಾ ಸೇನೆಯಲ್ಲಿ ಬಣ ರಾಜಕೀಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.